ಸಿದ್ದರಾಮಯ್ಯವರ ಮುಂದಿನ ಹಾದಿ ಏನು ಅನ್ನುವ ಒಂದು ಪ್ರಶ್ನೆ ಇದ್ದಾಗ ಏನು ಮಾಡ್ತಾರೆ ಮುಖ್ಯಮಂತ್ರಿಗಳು ಮುಂದೆ ಅಂತೇಳಿ ಗಮನಿಸ್ತಾ ಹೋದಾಗ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾದಂಥ ಬೆನ್ನಲ್ಲೇ ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಯಾವುದೇ ರೀತಿಯಾದಂಥ ರಿಸ್ಕನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಬಗ್ಗೆ ಚರ್ಚೆನ ಕೂಡ ನಡೆಸಿದ್ದಾರೆ. ಸೋಮವಾರ ಸಲ್ಲಿಕೆ ಆದರೂ ಆಗ್ಬೋದು. ಇನ್ನು ಲೋಕಾಯುಕ್ತ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ, ಅದನ್ನು ರದ್ದು ಮಾಡಿ ಅಂಥೇಳಿ ಕೋರಿ ಮೇಲ್ಮನವಿ ಹೋಗುವಂಥ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವುದನ್ನು ಕೂಡ ಪ್ರಶ್ನೆ ಮಾಡಿರುವುದು ಇಲ್ಲಿ ಗಮನಾರ್ಹವಾದಂಥ ವಿಚಾರ. ಹೈಕೋರ್ಟ್ನ ಏಕ ಸದಸ್ಯ ಪೀಠದಲ್ಲಿ ನೋಡಿ, ಹೈಕೋರ್ಟ್ನ ಏಕ ಸದಸ್ಯ ಪೀಠದಲ್ಲಿ ಸಿದ್ದರಾಮಯ್ಯ ಅವರ ಅರ್ಜಿ ತಿರಸ್ಕಾರ ಆಗಿತ್ತು. ಹಾಗಾಗಿ ಎಫ್ಐಆರ್ ಆಗಬೇಕು, ತನಿಖೆ ಆಗಬೇಕು ಅಂತೇಳಿಯೂ ಕೂಡ ಜನಪ್ರತಿನಿಧಿ ನ್ಯಾಯಾಲಯ ಕೂಡ ಆದೇಶವನ್ನು ಹೊರಡಿಸಿತ್ತು. ಹಾಗಾಗಿ ಈಗ ಮೇಲ್ಮನವಿ ಸಲ್ಲಿಸಲು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ. ಮಾಡ್ತಾರೆ, ಮೇಲ್ಮನವಿ ಹೋಗ್ತಾರೆ, ಡಿವಿಷನ್ ಬೆಂಚ್ಗೆ ಹೋಗ್ತಾರೆ. ಅಲ್ಲೂ ಕೂಡ ಆಗಿಲ್ಲ ಅಂತಾರೆ, ಅವರಿಗೆ ಸುಪ್ರೀಂ ಕೋರ್ಟ್ನವರೆಗೂ ಕೂಡ ಹೋಗುವಂಥ ಅವಕಾಶಗಳಿದೆ. ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಹಾಗಾಗಿ ಮುಂದೆ ಏನಾಗುತ್ತೆ ಅನ್ನೋದು ಒಂದು ಕುತೂಹಲ. ತನಿಖೆ ಆರಂಭ ಆಗಿದೆ, 3 ತಿಂಗಳೊಳಗಡೆ ತನಿಖೆ ವರದಿಯನ್ನು ಕೊಡಬೇಕು ಅಂತೇಳಿ ಜನಪ್ರತಿನಿಧಿ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ನೋಡಬೇಕು, ಕುತೂಹಲ ಅಂತೂ ಇದ್ದೇ ಇದೆ. ಸಿದ್ದರಾಮಯ್ಯವರ ಮುಂದಿನ ಹಾದಿ ಏನು ಅನ್ನುವ ಒಂದು ಪ್ರಶ್ನೆ ಇದ್ದಾಗ ಏನು ಮಾಡ್ತಾರೆ ಮುಖ್ಯಮಂತ್ರಿಗಳು ಮುಂದೆ ಅಂತೇಳಿ ಗಮನಿಸ್ತಾ ಹೋದಾಗ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾದಂಥ ಬೆನ್ನಲ್ಲೇ ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಯಾವುದೇ ರೀತಿಯಾದಂಥ ರಿಸ್ಕನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಬಗ್ಗೆ ಚರ್ಚೆನ ಕೂಡ ನಡೆಸಿದ್ದಾರೆ. ಸೋಮವಾರ ಸಲ್ಲಿಕೆ ಆದರೂ ಆಗ್ಬೋದು. ಇನ್ನು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ, ಅದನ್ನು ರದ್ದು ಮಾಡಿ ಅಂಥೇಳಿ ಕೋರಿ ಮೇಲ್ಮನವಿ ಹೋಗುವಂಥ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವುದನ್ನು ಕೂಡ ಪ್ರಶ್ನೆ ಮಾಡಿರುವುದು ಇಲ್ಲಿ ಗಮನಾರ್ಹವಾದಂಥ ವಿಚಾರ. ಹೈಕೋರ್ಟ್ನ ಏಕ ಸದಸ್ಯ ಪೀಠದಲ್ಲಿ ನೋಡಿ, ಹೈಕೋರ್ಟ್ನ ಏಕ ಸದಸ್ಯ ಪೀಠದಲ್ಲಿ ಸಿದ್ದರಾಮಯ್ಯ ಅವರ ಅರ್ಜಿ ತಿರಸ್ಕಾರ ಆಗಿತ್ತು. ಹಾಗಾಗಿ ಎಫ್ಐಆರ್ ಆಗಬೇಕು, ತನಿಖೆ ಆಗಬೇಕು ಅಂತೇಳಿಯೂ ಕೂಡ ಜನಪ್ರತಿನಿಧಿ ನ್ಯಾಯಾಲಯ ಕೂಡ ಆದೇಶವನ್ನು ಹೊರಡಿಸಿತ್ತು. ಹಾಗಾಗಿ ಈಗ ಮೇಲ್ಮನವಿ ಸಲ್ಲಿಸಲು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ. ಮಾಡ್ತಾರೆ, ಮೇಲ್ಮನವಿ ಹೋಗ್ತಾರೆ, ಡಿವಿಷನ್ ಬೆಂಚ್ಗೆ ಹೋಗ್ತಾರೆ. ಅಲ್ಲೂ ಕೂಡ ಆಗಿಲ್ಲ ಅಂತಾರೆ, ಅವರಿಗೆ ಸುಪ್ರೀಂ ಕೋರ್ಟ್ನವರೆಗೂ ಕೂಡ ಹೋಗುವಂಥ ಅವಕಾಶಗಳಿದೆ. ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಹಾಗಾಗಿ ಮುಂದೆ ಏನಾಗುತ್ತೆ ಅನ್ನೋದು ಒಂದು ಕುತೂಹಲ. ತನಿಖೆ ಆರಂಭ ಆಗಿದೆ, 3 ತಿಂಗಳೊಳಗಡೆ ತನಿಖೆ ವರದಿಯನ್ನು ಕೊಡಬೇಕು ಅಂತೇಳಿ ಜನಪ್ರತಿನಿಧಿ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ನೋಡಬೇಕು, ಕುತೂಹಲ ಅಂತೂ ಇದ್ದೇ ಇದೆ. ಸಿದ್ದರಾಮಯ್ಯವರ ಮುಂದಿನ ಹಾದಿ ಏನು ಅನ್ನುವ ಒಂದು ಪ್ರಶ್ನೆ ಇದ್ದಾಗ ಏನು ಮಾಡ್ತಾರೆ ಮುಖ್ಯಮಂತ್ರಿಗಳು ಮುಂದೆ ಅಂತೇಳಿ ಗಮನಿಸ್ತಾ ಹೋದಾಗ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾದಂಥ ಬೆನ್ನಲ್ಲೇ ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಯಾವುದೇ ರೀತಿಯಾದಂಥ ರಿಸ್ಕನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಬಗ್ಗೆ ಚರ್ಚೆನ ಕೂಡ ನಡೆಸಿದ್ದಾರೆ. ಸೋಮವಾರ ಸಲ್ಲಿಕೆ ಆದರೂ ಆಗ್ಬೋದು. ಇನ್ನು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ, ಅದನ್ನು ರದ್ದು ಮಾಡಿ ಅಂಥೇಳಿ ಕೋರಿ ಮೇಲ್ಮನವಿ ಹೋಗುವಂಥ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವುದನ್ನು ಕೂಡ ಪ್ರಶ್ನೆ ಮಾಡಿರುವುದು ಇಲ್ಲಿ ಗಮನಾರ್ಹವಾದಂಥ ವಿಚಾರ. ಹೈಕೋರ್ಟ್ನ ಏಕ ಸದಸ್ಯ ಪೀಠದಲ್ಲಿ ನೋಡಿ, ಹೈಕೋರ್ಟ್ನ ಏಕ ಸದಸ್ಯ ಪೀಠದಲ್ಲಿ ಸಿದ್ದರಾಮಯ್ಯ ಅವರ ಅರ್ಜಿ ತಿರಸ್ಕಾರ ಆಗಿತ್ತು. ಹಾಗಾಗಿ ಎಫ್ಐಆರ್ ಆಗಬೇಕು, ತನಿಖೆ ಆಗಬೇಕು ಅಂತೇಳಿಯೂ ಕೂಡ
ಜನಪ್ರತಿನಿಧಿ ನ್ಯಾಯಾಲಯ ಕೂಡ ಆದೇಶವನ್ನು ಹೊರಡಿಸಿತ್ತು. ಹಾಗಾಗಿ ಈಗ ಮೇಲ್ಮನವಿ ಸಲ್ಲಿಸರೆಯಲ್ಲಿ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ. ಮಾಡ್ತಾರೆ ಮೇಲ್ಮನವಿ ನೀವು ಹೋಗ್ತಾರೆ, ಡಿವಿಷನ್ ಬೆಂಚ್ಗೆ ಹೋಗ್ತಾರೆ, ಅಲ್ಲೂ ಕೂಡ ಆಗಿಲ್ಲ ಅಂತಾರೆ ಅವರಿಗೆ ಸುಪ್ರೀಂ ಕೋರ್ಟ್ನವರೆಗೂ ಕೂಡ ಹೋಗುವಂಥ ಅವಕಾಶಗಳಿದೆ. ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಹಾಗಾಗಿ ಮುಂದೆ ಏನಾಗುತ್ತೆ ಅನ್ನೋದು ಒಂದು ಕುತೂಹಲ. ತನಿಖೆ ಆರಂಭ ಆಗಿದೆ, 3 ತಿಂಗಳೊಳಗಡೆ ತನಿಖೆ ವರದಿಯನ್ನು ಕೊಡಬೇಕು ಅಂತೇಳಿ ಜನಪ್ರತಿನಿಧಿ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ನೋಡಬೇಕು, ಕುತೂಹಲ ಅಂತೂ ಇದ್ದೇ ಇದೆ. ಸಿದ್ದರಾಮಯ್ಯವರ ಮುಂದಿನ ಹಾದಿ ಏನು ಅನ್ನುವ ಒಂದು ಪ್ರಶ್ನೆ ಇದ್ದಾಗ ಏನು ಮಾಡ್ತಾರೆ ಮುಖ್ಯಮಂತ್ರಿಗಳು ಮುಂದೆ ಅಂತೇಳಿ ಗಮನಿಸ್ತಾ ಹೋದಾಗ, ಲೋಕಾಯುಕ್ತದಲ್ಲಿ FIR ದಾಖಲಾದಂಥ ಬೆನ್ನಲ್ಲೇ ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಯಾವುದೇ ರೀತಿಯಾದಂಥ ರಿಸ್ಕನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಬಗ್ಗೆ ಚರ್ಚೆನ ಕೂಡ ನಡೆಸಿದ್ದಾರೆ. ಸೋಮವಾರ ಸಲ್ಲಿಕೆ ಆದರೂ ಆಗ್ಬೋದು. ಇನ್ನು ಲೋಕಾಯುಕ್ತದಲ್ಲಿ FIR ದಾಖಲಾಗಿದೆ, ಅದನ್ನು ರದ್ದು ಮಾಡಿ ಅಂಥೇಳಿ ಕೋರಿ ಮೇಲ್ಮನವಿ ಹೋಗುವಂಥ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವುದನ್ನು ಕೂಡ ಪ್ರಶ್ನೆ ಮಾಡಿರುವುದು ಇಲ್ಲಿ ಗಮನಾರ್ಹವಾದಂಥ ವಿಚಾರ. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಸಿದ್ದರಾಮಯ್ಯ ಅವರ ಅರ್ಜಿ ತಿರಸ್ಕಾರ ಆಗಿತ್ತು. ಹಾಗಾಗಿ FIR ಆಗಬೇಕು, ತನಿಖೆ ಆಗಬೇಕು ಅಂತೇಳಿಯೂ ಕೂಡ ಜನಪ್ರತಿನಿಧಿ ನ್ಯಾಯಾಲಯ ಕೂಡ ಆದೇಶವನ್ನು ಹೊರಡಿಸಿತ್ತು. ಹಾಗಾಗಿ ಈಗ ಮೇಲ್ಮನವಿ ಸಲ್ಲಿಸರೆಯಲ್ಲಿ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ. ಮಾಡ್ತಾರೆ ಮೇಲ್ಮನವಿ ನೀವು ಹೋಗ್ತಾರೆ, ಡಿವಿಷನ್ ಬೆಂಚ್ಗೆ ಹೋಗ್ತಾರೆ, ಅಲ್ಲೂ ಕೂಡ ಆಗಿಲ್ಲ ಅಂತಾರೆ ಅವರಿಗೆ ಸುಪ್ರೀಂ ಕೋರ್ಟ್ನವರೆಗೂ ಕೂಡ ಹೋಗುವಂಥ ಅವಕಾಶಗಳಿದೆ. ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಹಾಗಾಗಿ ಮುಂದೆ ಏನಾಗುತ್ತೆ ಅನ್ನೋದು ಒಂದು ಕುತೂಹಲ. ತನಿಖೆ ಆರಂಭ ಆಗಿದೆ, 3 ತಿಂಗಳೊಳಗಡೆ ತನಿಖೆ ವರದಿಯನ್ನು ಕೊಡಬೇಕು ಅಂತೇಳಿ ಜನಪ್ರತಿನಿಧಿ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ನೋಡಬೇಕು, ಕುತೂಹಲ ಅಂತೂ ಇದ್ದೇ ಇದೆ. ಸಿದ್ದರಾಮಯ್ಯವರ ಮುಂದಿನ ಹಾದಿ ಏನು ಅನ್ನುವ ಒಂದು ಪ್ರಶ್ನೆ ಇದ್ದಾಗ ಏನು ಮಾಡ್ತಾರೆ ಮುಖ್ಯಮಂತ್ರಿಗಳು ಮುಂದೆ ಅಂತೇಳಿ ಗಮನಿಸ್ತಾ ಹೋದಾಗ, ಲೋಕಾಯುಕ್ತದಲ್ಲಿ FIR ದಾಖಲಾದಂಥ ಬೆನ್ನಲ್ಲೇ ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಯಾವುದೇ ರೀತಿಯಾದಂಥ ರಿಸ್ಕನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಬಗ್ಗೆ ಚರ್ಚೆನ ಕೂಡ ನಡೆಸಿದ್ದಾರೆ. ಸೋಮವಾರ ಸಲ್ಲಿಕೆ ಆದರೂ ಆಗ್ಬೋದು. ಇನ್ನು ಲೋಕಾಯುಕ್ತದಲ್ಲಿ FIR ದಾಖಲಾಗಿದೆ, ಅದನ್ನು ರದ್ದು ಮಾಡಿ ಅಂಥೇಳಿ ಕೋರಿ ಮೇಲ್ಮನವಿ ಹೋಗುವಂಥ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವುದನ್ನು ಕೂಡ ಪ್ರಶ್ನೆ ಮಾಡಿರುವುದು ಇಲ್ಲಿ ಗಮನಾರ್ಹವಾದಂಥ ವಿಚಾರ. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ